ಈಗ ತಿರುವಣ್ಣಾಮಲೈನ ಗುಡ್ಡ ಕುಸಿತ ಭಾಗದಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಗಿದೆ ಅಂದರೆ 4 ಮನೆಗಳು ನೆಲಸಮವಾಗಿವೆ. ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಇದೀಗ 5 ಜನರನ್ನು ರಕ್ಷಣೆ ಮಾಡಿದ 5 ಜನರನ್ನು ಈಗ ಬಾಡಿಯನ್ನು ಹೊರ ತೆಗೆದಿದ್ದಾರೆ. ಇನ್ನೂ ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಆ ಮಿಸ್ಸಿಂಗ್ ಬಾಡಿಯನ್ನು ಹುಡುಕುವ ಕೆಲಸಕ್ಕೆ ಇದೀಗ NDRF ತಂಡ ಮತ್ತು ತಮಿಳುನಾಡಿನ ಅಗ್ನಿಶಾಮಕ ಮತ್ತೊಂದು ಕಡೆ ಕಮೋಂಡೋ ತಂಡ ಸಹ ಏನೋ ಒಂದು ಕಡೆ ಬರದಿಂದ ಸಾಗಿದೆ ರಕ್ಷಣಾ ಕಾರ್ಯ. ಯಾಕಂದರೆ ನೋಡ್ತಿರ್ಬೋದು ಯಾವ ರೀತಿ ಗುಡ್ಡ ಕುಸಿತ ಉಂಟಾಗಿದೆ ಅಂದರೆ ಬೃಹತ್ತಾಕಾರದ ಬಂಡೆ ಇದು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಈ JCB ಮುಖಾಂತರ ಎಲ್ಲವನ್ನು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇನ್ನೇ ಇಬ್ಬರು ಬಾಡಿ ಎಲ್ಲಿರ್ಬೋದು ಎಂಬುದು ಸ್ಪಷ್ಟವಾಗಿ ಗೊತ್ತಿಲ್ಲ. ಹೀಗಾಗಿ ಹುಡುಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. 2 ಬಾಡಿ ನಾಪತ್ತೆ ಆಗಿದೆ. ಯಾಕಂದರೆ ತುಂಬ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೆಳಗಡೆ ಬಂದಿದ್ದಾವೆ. ಪಕ್ಕದಲ್ಲಿ ಸುಮಾರು ಮನೆಗಳಿದ್ದಾವೆ. ನೋಡ್ತಿರ್ಬೋದು ಈ ಮನೆಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಆ ಮನೆಯ ಯಾರೂ ಸಹ ನಾವು ಮನೆಯಲ್ಲಿ ಇಲ್ಲ. ಯಾಕಂದರೆ ತುಂಬ ಇನ್ನೂ ಮಳೆ ಬಂದರೆ ಮತ್ತಷ್ಟು ಡೇಂಜರ್ ಆಗ್ಬೋದು, ಮತ್ತು ಕಲ್ಲು ಬೀಳ್ಬೋದು. ಇಲ್ಲೋಡು ಯಾವ ರೀತಿ ಇದೆ ಅಂದರೆ ಆ ಒಂದು ಫೋರ್ಸಿಂದ ಮನೆಯೆಲ್ಲ ಕೊಚ್ಚಿಕೊಂಡು ಹೋಗಿದೆ. 4 ಮನೆ ನೆಲಸಮವಾಗಿವೆ. ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲೆಯ DC ಮತ್ತು ಜಿಲ್ಲೆ ಅಂದರೆ ತಮಿಳುನಾಡು ಸರ್ಕಾರದ ಸಚಿವರು, DCM ಎಲ್ಲರೂ ಬಂದು ಪರಿಶೀಲನೆ ಮಾಡಿದ್ದಾರೆ. ಹೀಗಾಗಿ ಮತ್ತಷ್ಟು ಮಳೆ ಬಂದರೆ ಮತ್ತಷ್ಟು ಗುಡ್ಡ ಕುಸಿತ ಉಂಟಾಗ್ಬೋದು. ಹೀಗಾಗಿ ಈ ಒಂದು ಭಾಗದ ಜನರಲ್ಲಿ ಒಂದು ಕಡೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈಗ ತಿರುವಣ್ಣಾಮಲೈನ ಗುಡ್ಡ ಕುಸಿತ ಭಾಗದಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಗಿದೆ ಅಂದರೆ 4 ಮನೆಗಳು ನೆಲಸಮವಾಗಿವೆ. ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಇದೀಗ 5 ಜನರನ್ನು ರಕ್ಷಣೆ ಮಾಡಿದ 5 ಜನರನ್ನು ಈಗ ಬಾಡಿಯನ್ನು ಹೊರ ತೆಗೆದಿದ್ದಾರೆ. ಇನ್ನೂ ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಆ ಮಿಸ್ಸಿಂಗ್ ಬಾಡಿಯನ್ನು ಹುಡುಕುವ ಕೆಲಸಕ್ಕೆ ಇದೀಗ NDRF ತಂಡ ಮತ್ತು ತಮಿಳುನಾಡಿನ ಅಗ್ನಿಶಾಮಕ ಮತ್ತೊಂದು ಕಡೆ ಕಮೋಂಡೋ ತಂಡ ಸಹ ಏನೋ ಒಂದು ಕಡೆ ಬರದಿಂದ ಸಾಗಿದೆ ರಕ್ಷಣಾ ಕಾರ್ಯ. ಯಾಕಂದರೆ ನೋಡ್ತಿರ್ಬೋದು ಯಾವ ರೀತಿ ಗುಡ್ಡ ಕುಸಿತ ಉಂಟಾಗಿದೆ ಅಂದರೆ ಬೃಹತ್ತಾಕಾರದ ಬಂಡೆ ಇದು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಈ JCB ಮುಖಾಂತರ ಎಲ್ಲವನ್ನು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇನ್ನೇ ಇಬ್ಬರು ಬಾಡಿ ಎಲ್ಲಿರ್ಬೋದು ಎಂಬುದು ಸ್ಪಷ್ಟವಾಗಿ ಗೊತ್ತಿಲ್ಲ. ಹೀಗಾಗಿ ಹುಡುಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. 2 ಬಾಡಿ ನಾಪತ್ತೆ ಆಗಿದೆ. ಯಾಕಂದರೆ ತುಂಬ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೆಳಗಡೆ ಬಂದಿದ್ದಾವೆ. ಪಕ್ಕದಲ್ಲಿ ಸುಮಾರು ಮನೆಗಳಿದ್ದಾವೆ. ನೋಡ್ತಿರ್ಬೋದು ಈ ಮನೆಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಆ ಮನೆಯ ಯಾರೂ ಸಹ ನಾವು ಮನೆಯಲ್ಲಿ ಇಲ್ಲ. ಯಾಕಂದರೆ ತುಂಬ ಇನ್ನೂ ಮಳೆ ಬಂದರೆ ಮತ್ತಷ್ಟು ಡೇಂಜರ್ ಆಗ್ಬೋದು, ಮತ್ತು ಕಲ್ಲು ಬೀಳ್ಬೋದು. ಇಲ್ಲೋಡು ಯಾವ ರೀತಿ ಇದೆ ಅಂದರೆ ಆ ಒಂದು ಫೋರ್ಸಿಂದ ಮನೆಯೆಲ್ಲ ಕೊಚ್ಚಿಕೊಂಡು ಹೋಗಿದೆ. 4 ಮನೆ ನೆಲಸಮವಾಗಿವೆ. ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲೆಯ DC ಮತ್ತು ಜಿಲ್ಲೆ ಅಂದರೆ ತಮಿಳುನಾಡು ಸರ್ಕಾರದ ಸಚಿವರು, DCM ಎಲ್ಲರೂ ಬಂದು ಪರಿಶೀಲನೆ ಮಾಡಿದ್ದಾರೆ. ಹೀಗಾಗಿ ಮತ್ತಷ್ಟು ಮಳೆ ಬಂದರೆ ಮತ್ತಷ್ಟು ಗುಡ್ಡ ಕುಸಿತ ಉಂಟಾಗ್ಬೋದು. ಹೀಗಾಗಿ ಈ ಒಂದು ಭಾಗದ ಜನರಲ್ಲಿ ಒಂದು ಕಡೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈಗ ತಿರುವಣ್ಣಾಮಲೈನ ಗುಡ್ಡ ಕುಸಿತ ಭಾಗದಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಗಿದೆ ಅಂದರೆ 4 ಮನೆಗಳು ನೆಲಸಮವಾಗಿವೆ. ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಇದೀಗ 5 ಜನರನ್ನು ರಕ್ಷಣೆ ಮಾಡಿದ 5 ಜನರನ್ನು ಈಗ ಬಾಡಿಯನ್ನು ಹೊರ ತೆಗೆದಿದ್ದಾರೆ. ಇನ್ನೂ ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಆ ಮಿಸ್ಸಿಂಗ್ ಬಾಡಿಯನ್ನು ಹುಡುಕುವ ಕೆಲಸಕ್ಕೆ ಇದೀಗ NDRF ತಂಡ ಮತ್ತು ತಮಿಳುನಾಡಿನ ಅಗ್ನಿಶಾಮಕ ಮತ್ತೊಂದು ಕಡೆ ಕಮೋಂಡೋ ತಂಡ ಸಹ ಏನೋ ಒಂದು ಕಡೆ ಬರದಿಂದ ಸಾಗಿದೆ ರಕ್ಷಣಾ ಕಾರ್ಯ. ಯಾಕಂದರೆ ನೋಡ್ತಿರ್ಬೋದು ಯಾವ ರೀತಿ ಗುಡ್ಡ ಕುಸಿತ ಉಂಟಾಗಿದೆ ಅಂದರೆ ಬೃಹತ್ತಾಕಾರದ ಬಂಡೆ ಇದು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಈ JCB ಮುಖಾಂತರ ಎಲ್ಲವನ್ನು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇನ್ನೇ ಇಬ್ಬರು ಬಾಡಿ ಎಲ್ಲಿರ್ಬೋದು ಎಂಬುದು ಸ್ಪಷ್ಟವಾಗಿ ಗೊತ್ತಿಲ್ಲ. ಹೀಗಾಗಿ ಹುಡುಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. 2 ಬಾಡಿ ನಾಪತ್ತೆ ಆಗಿದೆ. ಯಾಕಂದರೆ ತುಂಬ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೆಳಗಡೆ ಬಂದಿದ್ದಾವೆ. ಪಕ್ಕದಲ್ಲಿ ಸುಮಾರು ಮನೆಗಳಿದ್ದಾವೆ. ನೋಡ್ತಿರ್ಬೋದು ಈ ಮನೆಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಆ ಮನೆಯ ಯಾರೂ ಸಹ ನಾವು ಮನೆಯಲ್ಲಿ ಇಲ್ಲ. ಯಾಕಂದರೆ ತುಂಬ ಇನ್ನೂ ಮಳೆ ಬಂದರೆ ಮತ್ತಷ್ಟು ಡೇಂಜರ್ ಆಗ್ಬೋದು, ಮತ್ತು ಕಲ್ಲು ಬೀಳ್ಬೋದು. ಇಲ್ಲೋಡು ಯಾವ ರೀತಿ ಇದೆ ಅಂದರೆ ಆ ಒಂದು ಫೋರ್ಸಿಂದ ಮನೆಯೆಲ್ಲ ಕೊಚ್ಚಿಕೊಂಡು ಹೋಗಿದೆ. 4 ಮನೆ ನೆಲಸಮವಾಗಿವೆ. ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲೆಯ DC ಮತ್ತು ಜಿಲ್ಲೆ ಅಂದರೆ ತಮಿಳುನಾಡು ಸರ್ಕಾರದ ಸಚಿವರು, DCM ಎಲ್ಲರೂ ಬಂದು ಪರಿಶೀಲನೆ ಮಾಡಿದ್ದಾರೆ. ಹೀಗಾಗಿ ಮತ್ತಷ್ಟು ಮಳೆ ಬಂದರೆ ಮತ್ತಷ್ಟು ಗುಡ್ಡ ಕುಸಿತ ಉಂಟಾಗ್ಬೋದು. ಹೀಗಾಗಿ ಈ ಒಂದು ಭಾಗದ ಜನರಲ್ಲಿ ಒಂದು ಕಡೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈಗ ತಿರುವಣ್ಣಾಮಲೈನ ಗುಡ್ಡ ಕುಸಿತ ಭಾಗದಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಗಿದೆ ಅಂದರೆ 4 ಮನೆಗಳು ನೆಲಸಮವಾಗಿವೆ. ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಇದೀಗ 5 ಜನರನ್ನು ರಕ್ಷಣೆ ಮಾಡಿದ 5 ಜನರನ್ನು ಈಗ ಬಾಡಿಯನ್ನು ಹೊರ ತೆಗೆದಿದ್ದಾರೆ. ಇನ್ನೂ ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಆ ಮಿಸ್ಸಿಂಗ್ ಬಾಡಿಯನ್ನು ಹುಡುಕುವ ಕೆಲಸಕ್ಕೆ ಇದೀಗ NDRF ತಂಡ ಮತ್ತು ತಮಿಳುನಾಡಿನ ಅಗ್ನಿಶಾಮಕ ಮತ್ತೊಂದು ಕಡೆ ಕಮೋಂಡೋ ತಂಡ ಸಹ ಏನೋ ಒಂದು ಕಡೆ ಬರದಿಂದ ಸಾಗಿದೆ ರಕ್ಷಣಾ ಕಾರ್ಯ. ಯಾಕಂದರೆ ನೋಡ್ತಿರ್ಬೋದು ಯಾವ ರೀತಿ ಗುಡ್ಡ ಕುಸಿತ ಉಂಟಾಗಿದೆ ಅಂದರೆ ಬೃಹತ್ತಾಕಾರದ ಬಂಡೆ ಇದು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಈ JCB ಮುಖಾಂತರ ಎಲ್ಲವನ್ನು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇನ್ನೇ ಇಬ್ಬರು ಬಾಡಿ ಎಲ್ಲಿರ್ಬೋದು ಎಂಬುದು
ಸ್ಪಷ್ಟವಾಗಿ ಗೊತ್ತಿಲ್ಲ. ಹೀಗಾಗಿ ಹುಡುಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. 2 ಬಾಡಿ ನಾಪತ್ತೆ ಆಗಿದೆ. ಯಾಕಂದರೆ ತುಂಬ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೆಳಗಡೆ ಬಂದಿದ್ದಾವೆ. ಪಕ್ಕದಲ್ಲಿ ಸುಮಾರು ಮನೆಗಳಿದ್ದಾವೆ. ನೋಡ್ತಿರ್ಬೋದು, ಈ ಮನೆಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಆ ಮನೆಯ ಯಾರೂ ಸಹ ನಾವು ಮನೆಯಲ್ಲಿ ಇಲ್ಲ. ಯಾಕಂದರೆ ತುಂಬ ಇನ್ನೂ ಮಳೆ ಬಂದರೆ ಮತ್ತಷ್ಟು ಡೇಂಜರ್ ಆಗ್ಬೋದು, ಮತ್ತು ಕಲ್ಲು ಬೀಳ್ಬೋದು. ಇಲ್ಲಿ ನೋಡು ಯಾವ ರೀತಿ ಇದೆ ಅಂದರೆ, ಆ ಒಂದು ಫೋರ್ಸಿಂದ ಮನೆಯೆಲ್ಲ ಕೊಚ್ಚಿಕೊಂಡು ಹೋಗಿದೆ. 4 ಮನೆ ನೆಲಸಮವಾಗಿವೆ. ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲೆಯ DC ಮತ್ತು ಜಿಲ್ಲಾ ಅಂದರೆ ತಮಿಳುನಾಡು ಸರ್ಕಾರದ ಸಚಿವರು, DCM ಎಲ್ಲರೂ ಬಂದು ಪರಿಶೀಲನೆ ಮಾಡಿದ್ದಾರೆ. ಹೀಗಾಗಿ ಮತ್ತಷ್ಟು ಮಳೆ ಬಂದರೆ ಮತ್ತಷ್ಟು ಗುಡ್ಡ ಕುಸಿತ ಉಂಟಾಗ್ಬೋದು. ಹೀಗಾಗಿ ಈ ಒಂದು ಭಾಗದ ಜನರಲ್ಲಿ ಒಂದು ಕಡೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈಗ ತಿರುವಣ್ಣಾಮಲೈನ ಗುಡ್ಡ ಕುಸಿತ ಭಾಗದಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಗಿದೆ ಅಂದರೆ, 4 ಮನೆಗಳು ನೆಲಸಮವಾಗಿವೆ. ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಇದೀಗ 5 ಜನರನ್ನು ರಕ್ಷಣೆ ಮಾಡಿದ 5 ಜನರನ್ನು ಈಗ ಬಾಡಿಯನ್ನು ಹೊರ ತೆಗೆದಿದ್ದಾರೆ. ಇನ್ನೂ 2 ಮಿಸ್ಸಿಂಗ್ ಆಗಿದ್ದಾರೆ. ಆ ಮಿಸ್ಸಿಂಗ್ ಬಾಡಿಯನ್ನು ಹುಡುಕುವ ಕೆಲಸಕ್ಕೆ ಇದೀಗ NDRF ತಂಡ ಮತ್ತು ತಮಿಳುನಾಡಿನ ಅಗ್ನಿಶಾಮಕ ಮತ್ತೊಂದು ಕಡೆ ಕಮೋಂಡೋ ತಂಡ ಸಹ ಏನೋ ಒಂದು ಕಡೆ ಬರದಿಂದ ಸಾಗಿದೆ ರಕ್ಷಣಾ ಕಾರ್ಯ. ಯಾಕಂದರೆ ನೋಡ್ತಿರ್ಬೋದು ಯಾವ ರೀತಿ ಗುಡ್ಡ ಕುಸಿತ ಉಂಟಾಗಿದೆ ಅಂದರೆ, ಬೃಹತ್ತಾಕಾರದ ಬಂಡೆ ಇದು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಈ JCB ಮುಖಾಂತರ ಎಲ್ಲವನ್ನು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇನ್ನೂ 2 ಬಾಡಿ ಎಲ್ಲಿರ್ಬೋದು ಎಂಬುದು ಸ್ಪಷ್ಟವಾಗಿ ಗೊತ್ತಿಲ್ಲ. ಹೀಗಾಗಿ ಹುಡುಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. 2 ಬಾಡಿ ನಾಪತ್ತೆ ಆಗಿದೆ. ಯಾಕಂದರೆ ತುಂಬ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೆಳಗಡೆ ಬಂದಿದ್ದಾವೆ. ಪಕ್ಕದಲ್ಲಿ ಸುಮಾರು ಮನೆಗಳಿದ್ದಾವೆ. ನೋಡ್ತಿರ್ಬೋದು, ಈ ಮನೆಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಆ ಮನೆಯ ಯಾರೂ ಸಹ ನಾವು ಮನೆಯಲ್ಲಿ ಇಲ್ಲ. ಯಾಕಂದರೆ ತುಂಬ ಇನ್ನೂ ಮಳೆ ಬಂದರೆ ಮತ್ತಷ್ಟು ಡೇಂಜರ್ ಆಗ್ಬೋದು, ಮತ್ತು ಕಲ್ಲು ಬೀಳ್ಬೋದು. ಇಲ್ಲಿ ನೋಡು ಯಾವ ರೀತಿ ಇದೆ ಅಂದರೆ, ಆ ಒಂದು ಫೋರ್ಸಿಂದ ಮನೆಯೆಲ್ಲ ಕೊಚ್ಚಿಕೊಂಡು ಹೋಗಿದೆ. 4 ಮನೆ ನೆಲಸಮವಾಗಿವೆ. ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲೆಯ DC ಮತ್ತು ಜಿಲ್ಲಾ ಅಂದರೆ ತಮಿಳುನಾಡು ಸರ್ಕಾರದ ಸಚಿವರು, DCM ಎಲ್ಲರೂ ಬಂದು ಪರಿಶೀಲನೆ ಮಾಡಿದ್ದಾರೆ. ಹೀಗಾಗಿ ಮತ್ತಷ್ಟು ಮಳೆ ಬಂದರೆ ಮತ್ತಷ್ಟು ಗುಡ್ಡ ಕುಸಿತ ಉಂಟಾಗ್ಬೋದು. ಹೀಗಾಗಿ ಈ ಒಂದು ಭಾಗದ ಜನರಲ್ಲಿ ಒಂದು ಕಡೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈಗ ತಿರುವಣ್ಣಾಮಲೈನ ಗುಡ್ಡ ಕುಸಿತ ಭಾಗದಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಗಿದೆ ಅಂದರೆ, 4 ಮನೆಗಳು ನೆಲಸಮವಾಗಿವೆ. ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಇದೀಗ 5 ಜನರನ್ನು ರಕ್ಷಣೆ ಮಾಡಿದ 5 ಜನರನ್ನು ಈಗ ಬಾಡಿಯನ್ನು ಹೊರ ತೆಗೆದಿದ್ದಾರೆ. ಇನ್ನೂ 2 ಮಿಸ್ಸಿಂಗ್ ಆಗಿದ್ದಾರೆ. ಆ ಮಿಸ್ಸಿಂಗ್ ಬಾಡಿಯನ್ನು ಹುಡುಕುವ ಕೆಲಸಕ್ಕೆ ಇದೀಗ NDRF ತಂಡ ಮತ್ತು ತಮಿಳುನಾಡಿನ ಅಗ್ನಿಶಾಮಕ ಮತ್ತೊಂದು ಕಡೆ ಕಮೋಂಡೋ ತಂಡ ಸಹ ಏನೋ ಒಂದು ಕಡೆ ಬರದಿಂದ ಸಾಗಿದೆ ರಕ್ಷಣಾ ಕಾರ್ಯ. ಯಾಕಂದರೆ ನೋಡ್ತಿರ್ಬೋದು ಯಾವ ರೀತಿ ಗುಡ್ಡ ಕುಸಿತ ಉಂಟಾಗಿದೆ ಅಂದರೆ, ಬೃಹತ್ತಾಕಾರದ ಬಂಡೆ ಇದು. ದೃಶ್ಯಗಳು ಸಹ ನೋಡ್ತಿರ್ಬೋದು. ಈ JCB ಮುಖಾಂತರ ಎಲ್ಲವನ್ನು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇನ್ನೂ 2 ಬಾಡಿ ಎಲ್ಲಿರ್ಬೋದು ಎಂಬುದು ಸ್ಪಷ್ಟವಾಗಿ ಗೊತ್ತಿಲ್ಲ. ಹೀಗಾಗಿ ಹುಡುಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. 2 ಬಾಡಿ ನಾಪತ್ತೆ ಆಗಿದೆ. ಯಾಕಂದರೆ ತುಂಬ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೆಳಗಡೆ ಬಂದಿದ್ದಾವೆ. ಪಕ್ಕದಲ್ಲಿ ಸುಮಾರು ಮನೆಗಳಿದ್ದಾವೆ. ನೋಡ್ತಿರ್ಬೋದು, ಈ ಮನೆಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದೀಗ ಆ ಮನೆಯ ಯಾರೂ ಸಹ ನಾವು ಮನೆಯಲ್ಲಿ ಇಲ್ಲ. ಯಾಕಂದರೆ ತುಂಬ ಇನ್ನೂ ಮಳೆ ಬಂದರೆ ಮತ್ತಷ್ಟು ಡೇಂಜರ್ ಆಗ್ಬೋದು, ಮತ್ತು ಕಲ್ಲು ಬೀಳ್ಬೋದು. ಇಲ್ಲಿ ನೋಡು ಯಾವ ರೀತಿ ಇದೆ ಅಂದರೆ, ಆ ಒಂದು ಫೋರ್ಸಿಂದ ಮನೆಯೆಲ್ಲ ಕೊಚ್ಚಿಕೊಂಡು ಹೋಗಿದೆ. 4 ಮನೆ ನೆಲಸಮವಾಗಿವೆ. ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲೆಯ DC ಮತ್ತು ಜಿಲ್ಲಾ ಅಂದರೆ ತಮಿಳುನಾಡು ಸರ್ಕಾರದ ಸಚಿವರು, DCM ಎಲ್ಲರೂ ಬಂದು ಪರಿಶೀಲನೆ ಮಾಡಿದ್ದಾರೆ. ಹೀಗಾಗಿ ಮತ್ತಷ್ಟು ಮಳೆ ಬಂದರೆ ಮತ್ತಷ್ಟು ಗುಡ್ಡ ಕುಸಿತ ಉಂಟಾಗ್ಬೋದು. ಹೀಗಾಗಿ ಈ ಒಂದು ಭಾಗದ ಜನರಲ್ಲಿ ಒಂದು ಕಡೆ ಭಯದ ವಾತಾವರಣ ನಿರ್ಮಾಣವಾಗಿದೆ.